ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಅಮ್ಮ ಫೋನ್ ಮಾಡಿ ಊರಿಗೆ ಬಾ ಅಂತ ಹೇಳಿದ್ರು. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಬಸ್ ಹತ್ತಿ ಊರಿಗೆ ಹೊರಟೆ. ನಾನು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪನ ಐರಾವತ ಬೈಕ್ನ ಹತ್ತಿ ನಮ್ಮೂರ ಕಡೆ ಬಂದೆ. ನಮ್ಮ ಊರಿಗೆ ಬಂದಾಗಂತೂ ಆಗ ಸಂತೋಷನೇ ಬೇರೆ. ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ. ಇಲ್ಲಿ ನನಗೋಸ್ಕರ ಕಬಾಬು ಮತ್ತು ಬಿರಿಯಾನಿನ ಮಾಡಿದ್ರು ನಮ್ಮಮ್ಮ. ನಾನು ಬರ್ತಿದ್ದೀನಿ ಅಂದರೆ ನಮ್ಮಮ್ಮಗೆ ಏನೋ ಒಂಥರ ಖುಷಿ, ಏನಾದರೂ ಒಂದು ಸ್ಪೆಷಲ್ ಮಾಡಿರ್ತಾರೆ. ಸೊ ಇಬ್ಬರು ಕೂತ್ಕೊಂಡು ಊಟನ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಹೇಳಿ ಒಂದು ರೌಂಡ್ ಜಮೀನ್ ಹತ್ರ ಓಡಾಡಿ ಬರೋಣ ಅಂತ ಹೇಳಿ ಹೊರಟು. ಒಂದು 8,000 ಅಷ್ಟು ಸಸಿನ ಹಾಕಿದ್ರು, ಹೂವಿನ ಗಿಡನ. ಹಾಗೆಯೇ ರಾಗಿ ಮತ್ತು ಗೆಡ್ಡೆಕೋಸು ಹಾಗೆಯೇ ಟೊಮೊಟೊ ಎಲ್ಲದನ್ನು ನೋಡಿದೆ. ತುಂಬ ಮಳೆ ಆಗಿದ್ರಿಂದ ಸ್ವಲ್ಪ ಗೆಡ್ಡೆಕೋಸು ಹಾಳಾಗಿತ್ತು. ರಿಟರ್ನ್ ಬರುವಾಗ ದಾರಿಯಲ್ಲಿ ಗುತ್ತಿಯಲ್ಲಿ ಚಿಕ್ಚೆನ್ನ ನೋಡ್ತು ನಮ್ಮಮ್ಮ. ತುಪ್ಪ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಚೇನ್ನ ಬಿಡಿಸ್ತು. ಬಟ್ ಬರೀ ಹುಟ್ಟಿ ಇತ್ತು, ತುಪ್ಪ ಇರಲಿಲ್ಲ. ಸೊ ನನಗೂ ಕೂಡ ಟೈಮ್ ಆಗಿತ್ತು, ನಾವು ಹೊರಡ್ತೀನಿ ಅಮ್ಮ ಅಂತ ಹೇಳೋದಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ರು ನಮ್ಮಮ್ಮ. ಹೀಗೇನೆ ನಾನು ಪ್ರತಿ ಸರಿ ಹೊರಡುವಾಗ ಅದು ಇದು ಏನಾದರೂ ತುಂಬಿ ಕಳಿಸ್ಕೊಡ್ತಾರೆ.